ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನ. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಯೇಸುಸ್ವಾಮಿ ಏನಂತ ಹೇಳ್ತಿದ್ದಾನಂದ್ರೆ, ನನ್ನ ಒಂದು ನೊಗ, ಆ ಕಾಡಿ ಏನೈತಲ್ಲ ಅದನ್ನ ನೀವು ಓರಿರಿ, ನನ್ನ ನೊಗವನ್ನು ನೀನು ಓರು. ದೇವರು ಹೇಳ್ತಾನ, ಯಾಕಂದ್ರೆ ಅದು ಬಹು ಸುಲಭವಾದದ್ದು. ಅಲ್ಲಿ ಮುಂದೆ ಹೇಳ್ತಾನ, 30ನೇ ವಚನದಲ್ಲಿ ಹೇಳ್ತಾನ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುತ್ತದೆ. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಓರೆಯು ಔರವಾದದ್ದು ಅಂದನು. ಆತನ ನೊಗವು ಮೃದುವಾದದ್ದು ಅಂತ ಅಂದ್ರೆ ವೇಟ್ ಇಲ್ಲದಿದ್ದು, ಭಾರ ಇಲ್ಲದಿದ್ದು, ಮೃದುವಾದದ್ದು. ಅಪವಾದಿ ಹಾಕೋ ಭಾರಗಳು ಹೆಂಗಿರ್ತಾವ ಅಂದ್ರೆ ಕಷ್ಟ ನಷ್ಟ ಎಲ್ಲ ತಗೊಂಬಂದು ನಮ್ಮ ಮುಂದೆ ಹಾಕ್ತಿರ್ತಾನ, ನಮಗೆ ತೋರಿಸ್ತಿರ್ತಾನ. ಅವಾಗ ಏನ್ ಅನ್ಸುತ್ತೆ ಗೊತ್ತಾ? ಭಾರ ಅನಿಸುತ್ತೆ, ಜೀವಿತನೇ ಭಾರ ಅನಿಸುತ್ತೆ. ಏನಪ್ಪ ಈ ಜೀವಿತ, ಈ ಕುಟುಂಬ ಭಾರ, ಮಕ್ಕಳ ಭಾರ, ಈ ಭಾರ ನನ್ಗೆ ಓರಕ್ ಆಗೋಲ್ದ ಅಂತಿರ್ತಾರ. ಹೌದಾ? ಎದಕ್ಕೆ ಓರಕ್ ಆಗೋಲ್ದು? ಯಾರು ವರ್ಷ ನಿನಗೆ ಆ ಭಾರ? ಅಪವಾದಿ ವರ್ಷನ, ಅದಕ್ಕೆ ಓರಕ್ ಆಗೋಲ್ದು. ಆದ್ರೆ ದೇವ್ರೇನಂತ ಹೇಳ್ತಾರೆ ಗೊತ್ತಾ? ಕಷ್ಟಪಡುವವರೇ, ಎಲೆ ಕಷ್ಟಪಡುವವರು, ಮ್ಯಾಲೆ ಹೇಳ್ತಾನೆ 28ನೇ ವರ್ಷದಲ್ಲಿ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಆಮೇನ್. ನೀವು ಓರಿರಿ ಭಾರ, ಆ ಭಾರ ಓರ್ತೀರ, ಆ ಭಾರ ನಿಮಗೆ ಅದು ಓರಕ ಆಗುವಲ್ದು, ಕಷ್ಟ ಆಗ್ಬಿಟ್ಟೈತೆ. ಅದಕ್ಕೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ನನ್ನ ನೊಗೆ ಓರ್ರಿ ನೀವು. ಅದು ಎಂಥದ್ದು ಅಂದರೆ ಮೃದುವಾದದ್ದು. ಕಷ್ಟ ಇರಲಿ, ನಷ್ಟ ಇರಲಿ, ಬಾಧೆ ಇರಲಿ, ದುಃಖ ಇರಲಿ, ಯಾವಾಗಾದ್ರೂ ನಾವು ದೇವ್ರ ಮೇಲೆ ಆನ್ಕೊಂಡು ನಡಿತೀವೋ ಅವಾಗ ನಮ್ಗೆ ಏನಿರ್ತದೆ ಹೇಳು? ಆ ಕಷ್ಟ ಕೂಡ ದೊಡ್ಡ ಕಷ್ಟ ಅನಿಸೋದಿಲ್ಲ ನಮಗೆ, ಆ ಬಾಧೆ ಕೂಡ ದೊಡ್ಡ ಬಾಧೆ ಅನಿಸೋದಿಲ್ಲ ನಮಗೆ. ಎದಕ್ಕಂದ್ರೆ ನಾವು ಯಾರ ಭಾರನ ಓರಿವಿ? ದೇವ್ರ ಭಾರನ ಓರಿವಿ. ಆತ ನಮ್ಮ ಭಾರನ ಓರನ. ನಿನ್ನ ಭಾರ ಎಲ್ಲ ನನ್ನ ಮೇಲೆ ಹಾಕಂತೇಳ, ನಿನ್ನ ಚಿಂತೆ ಎಲ್ಲ ನನ್ನ ಮೇಲೆ ಹಾಕಂತೇಳ. ಎದಕ್ಕ? ನಿನ್ನ ಭಾರ ಓರ್ಬೇಡ, ಆ ಭಾರನೆಲ್ಲ ನನ್ನ ಮೇಲೆ ಹಾಕು, ನಾನು ಓರಿಸ್ತೀನಿ ನಿನಗೆ. ನನ್ನ ಒಂದು ನೊಗೆ ಓರಿಸ್ತೀನಿ, ನನ್ನ ಒಂದು ಭಾರ ಹೇಳ್ತೀನಿ. ಆ ಭಾರ ಎಂಥದ್ದಂದ್ರೆ ಮೃದುವಾದದ್ದು, ಕಷ್ಟವಾದದ್ದಲ್ಲ. ಅಪವಾದಿ ಹಾಕೋ ಭಾರ ಕಷ್ಟವಾದದ್ದು, ದೇವ್ರು ಹಾಕೋ ಭಾರ ಎಂಥದಂತ ಮೃದುವಾದದ್ದು. ಕಷ್ಟನಲ್ಲಿ ಕೂಡ ಅದು ನಮಗೆ ಕಷ್ಟ ಅನಿಸೋದಿಲ್ಲ, ಬಾಧೆಯಲ್ಲಿ ಕೂಡ ಅದು ನಮಗೆ ಬಾಧೆ ಅನಿಸೋದಿಲ್ಲ, ದುಃಖದಲ್ಲಿ ಕೂಡ ಅದು ನಮಗೆ ದುಃಖ ಅನಿಸೋದಿಲ್ಲ. ಎದಕ್ಕೆ ಹೇಳು? ದೇವರು ನಮ್ಮ ಜೊತೆ ಅದನ. ಆಮೇನ್, ಅಲ್ಲಲ್ಲಿ ಒಂದ್ಸರಿ ಪರಿಚಯ ಮಾಡೋದು ಕಷ್ಟ ಅನಿಸುತ್ತೆ, ಕುಟುಂಬ ನಡೆಸೋದು ಕಷ್ಟ ಅನಿಸುತ್ತೆ, ಕುಟುಂಬ ಕಟ್ಕೊಳ್ಳೋದು ಕಷ್ಟ ಅನಿಸುತ್ತೆ, ಮಕ್ಕಳು ಕಟ್ಕೊಳ್ಳೋದು ಕಷ್ಟ ಅನಿಸುತ್ತೆ. ಕಷ್ಟ ಇರ್ಬೋದು, ಆದರೆ ಆ ಕಷ್ಟದಲ್ಲಿ ನಿನ್ನ ಹತ್ರ ದೇವ್ರ ಇರ್ತಾನೆ ನೋಡು, ಅವಾಗ ಕಷ್ಟ ಕೂಡ ನಿನಗೆ ಸುಲಭವಾದದ್ದು ಅನಿಸುತ್ತೆ. ಆಮೇನ್. ಅವಾಗ ಕಷ್ಟ ಕೂಡ ನಿನಗೆ ಸಣ್ಣದು ಅನಿಸುತ್ತೆ, ದೊಡ್ಡ ಸಮಸ್ಯೆ ಕೂಡ ನಿನಗೆ ಸಣ್ಣ ಸಮಸ್ಯೆ ಅನಿಸ್ತದೆ. ಎದಕ್ಕೆ ಹೇಳು? ನೀನು ದೇವ್ರ ಜೊತೆಗೆ ಪ್ರಯಾಣ ಮಾಡ್ತಿದ್ದಿ.